ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನ ಮಾಡಿ. ಗುರು ಯೂಟ್ಯೂಬ್ ಕಡೆಯಿಂದ ಸರಿಯಾಗಿ ನೋಟಿಫಿಕೇಶನ್ ಹೋಗ್ತಾ ಇಲ್ಲ. ನಿಮ್ಮಲ್ಲೊಂದು ರಿಕ್ವೆಸ್ಟ್, ಮರೀದೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದೇ ರೀತಿ 20,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಇವತ್ತು ಅಂತ ಒಂದು ನಿಮ್ಮಲ್ಲೇ ಭರವಸೆ ಇಟ್ಕೊಂಡು ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದೀನಿ. ದಯವಿಟ್ಟು ತುಂಬ ಜನ ನೋಡ್ತಾ ಇದ್ದೀರಾ, ಖುಷಿ ಇದೆ. ಬಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಸ್ವಲ್ಪ ಇನ್ನೂ ಮೋಟಿವೇಶನ್ ಸಿಗುತ್ತೆ. ಜೆನ್ಯೂನ್ ಆಗಿ ಫಾಸ್ಟಾಗಿ ನಿಮಗೆ ಅಪ್ಡೇಟ್ಸನ್ನು ಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ಗುರು, ಈಗ 5th ಪ್ಲೇಸ್ ಎಲಿಮಿನೇಷನ್ ಯಾರಾಗಿದ್ದಾರೆ ಅಂತ ಕ್ಲಿಯರ್ ಕಟ್ ಅಪ್ಡೇಟ್ ಇದೆ, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. 5ನೇ ಸ್ಥಾನ ಇವರಿಗೆ ಡಿಸರ್ವ್ ಇದ್ದಾರಾ ಇಲ್ವಾ, ಅದ್ರ ಜೊತೆಗೆ ನಿಮ್ಮ ಪ್ರಕಾರ ವಿನ್ನರ್ ಯಾರು, ರನ್ನರ್ ಯಾರು ಅಂತ ಮರೀದೆ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟನ್ನು ಬರೀರಿ. ಆಲ್ರೆಡಿ 6th ಪ್ಲೇಸಲ್ಲಿ ಯಾರು ಎಲಿಮಿನೇಟ್ ಆಗಿದ್ರು ಅಂತ ವಿಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ಆ ವಿಡಿಯೋನ ನೋಡಿ. ಗುರು, ಈ ಸೀಸನಲ್ಲಿ ಟಾಪ್ 6 ಅಂತ ಬಂದಾಗ ಗಿಲ್ಲಿ, ರಕ್ಷಿತಾ, ಅಶ್ವಿನಿ, ಕಾವ್ಯ, ಧನುಷ್ ಮತ್ತು ರಘುವಣ್ಣ ಈ 6 ಜನ ಕೂಡ ಇಲ್ಲಿವರೆಗೂ ಟಾಪ್ 6 ಅಂತ ಫಿನಾಲೆಗೆ ಬಂದಿದ್ದಾರೆ. ಇಲ್ಲಿವರೆಗೂ ಬಂದಿದ್ದಾರೆ ಅಂತಂದರೆ ಜನಕ್ಕೆ ಇಷ್ಟ ಆಗಿರೋದಕ್ಕೆ, ಜನ ವೋಟ್ ಮಾಡಿರೋದಕ್ಕೆ ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಹೇಳ್ಬೋದು. ಈಗ ಇಲ್ಲಿವರೆಗೂ ಬಂದು 5th ಪ್ಲೇಸಲ್ಲೂ ಎಲಿಮಿನೇಟ್ ಆಗಿ ಆಚೆ ಬರೋದು ಅಂತಂದರೆ ಅವ್ರಿಗೂ ಸ್ವಲ್ಪ ಬೇಜಾರಿರುತ್ತೆ. ಯಾಕಂತಂದರೆ ಇನ್ನೊಂದೆರಡು ಪ್ಲೇಸ್ ಮುಂದೆ ಹೋಗಿದ್ರೆ ಟಾಪಿಗೆ ಬರ್ತಾ ಇದ್ವಿ ಅಂತ ಅವ್ರಿಗೆ ಅನಿಸುತ್ತೆ. ಅನ್ಫಾರ್ಚುನೇಟ್ 5th ಪ್ಲೇಸಲ್ಲಿ ಎಲಿಮಿನೇಟ್ ಆಗಿ ಆಚೆ ಬರ್ತಾ ಇರೋದು ಬೇರೆ ಯಾರೂ ಅಲ್ಲ, ರಘುವಣ್ಣ ಬಿಗ್ ಬಾಸ್ ಮನೆಯಿಂದ 5th ಪ್ಲೇಸಲ್ಲಿ ಎಲಿಮಿನೇಟ್ ಆಗಿ ಆಚೆ ಬರ್ತಾ ಇದ್ದಾರೆ. ಚೆನ್ನಾಗಿ ಆಟ ಆಡಿದ್ದಾರೆ. ವೆಲ್ ಡಿಸರ್ವ್ 5th ಪ್ಲೇಸ್ ರಘುವಣ್ಣ ಅಂತ ನನ್ನ ಒಪಿನಿಯನ್ನು. ನಿಮ್ಗೇನು ಅನ್ನಿಸ್ತು, ಇವ್ರು 5th ಪ್ಲೇಸ್ಗೆ ಡಿಸರ್ವ್ ಇದ್ದಾರಾ ಇಲ್ವಾ ಅಂತ ಮರೀದೆ ಒಂದು ಕಮೆಂಟನ್ನು ಬರೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.